ಜಾಗತಿಕ ಮಟ್ಟದಲ್ಲಿ ಯುದ್ಧಗಳ ಮೇಲೆ ಯುದ್ಧಗಳು ನಡೀತಾ ಇದೆ. ನಾವು ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧವನ್ನು ಕಂಡವರು, ಇನ್ನು ರಷ್ಯಾ ಉಕ್ರೇನ್ ಯುದ್ಧವನ್ನು ಕಂಡವರು, ಭಾರತ ಪಾಕಿಸ್ತಾನ ಯುದ್ಧವನ್ನು ಕಂಡವರು. ಆದರೆ ಇವತ್ತು ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೇರಿಕಾ ಕೂಡ ಯುದ್ಧಕ್ಕೆ ಇಳಿತಿದೆ. ಸೊ ಈ ಒಂದು ಜಾಗತಿಕ ಮಟ್ಟದಲ್ಲಿ ಈ ಒಂದು ಭಯಾನಕ ಅವಸ್ಥೆಯನ್ನು ಇವತ್ತು ನಿಮ್ಮ ಮುಂದೆ ವಿವರಿಸಲೇಬೇಕಾದಂತಹ ಅವಸ್ಥೆಯಲ್ಲಿ ನಾವಿದ್ದೇವೆ. ಹೆಲೋ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಮೊನ್ನೆ ದಿವಸ ಎಲಾನ್ ಮಸ್ಕ್ ಅವರು ಈ ಒಂದು 10-15 ವರ್ಷಗಳ ಅವಧಿಯಲ್ಲಿ ಇನ್ನೊಂದು ಮಹಾಯುದ್ಧ ನಡೀಲಿಕ್ಕಿದೆ ಅನ್ನುವಂತಹ ದೊಡ್ಡ ವಿಚಾರವನ್ನು ಹೊರಗಡೆ ಹಾಕಿದರು. ಸೊ ಅವೆಲ್ಲವನ್ನು ಒಂದು ರೀತಿಯಲ್ಲಿ ಕಣ್ಣಿನ ಮುಂದೆ ಕಾಣುವಂತಹ ಕೆಲವೊಂದು ಬೆಳವಣಿಗೆಗಳಿಗೆ ಇವತ್ತು ನಮ್ಮ ಜಗತ್ತು ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಈ ಒಂದು ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ನಾವು ಹಲವಾರು ಯುದ್ಧಗಳನ್ನು ನಾವು ಕಣ್ಣ ಮುಂದೆ ಕಂಡವರು. ರೀಸೆಂಟಾಗಿ ಹಲವು ಅಂದರೆ ಒಂದು ರೀತಿಯಲ್ಲಿ ದಶಕಗಳೇ ಆಯಿತು ಯುದ್ಧವೇ ನಿಲ್ಲದಂತಹ ಒಂದು ಪರಿಸ್ಥಿತಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಇದ್ದರು. ಮತ್ತು ಇವಾಗ ಆರಂಭವಾದಂತಹ ಉಕ್ರೇನ್ ಮತ್ತು ರಷ್ಯಾ ಯುದ್ಧಗಳು, ಆಮೇಲೆ ನಿರಂತರವಾಗಿ ನಡೀತಾ ಇರುವಂತಹ ಭಾರತ ಪಾಕಿಸ್ತಾನ ಯುದ್ಧಗಳು, ಮಾತ್ರವಲ್ಲ ಇವಾಗ ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡಂತಹ ಅಮೇರಿಕಾ ಕೂಡ ಯುದ್ಧಕ್ಕೆ ಇಳಿದಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಮಾತ್ರವಲ್ಲ, ಸಿರಿಯಾದ ವಾಯುನೆಲೆಗಳ ಮೇಲೆ ಬಾಂಬ್ ದಾಳಿಯನ್ನು ಕೂಡ ಅಮೇರಿಕಾ ಮಾಡಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಸೊ ಇವೆಲ್ಲವನ್ನು ಗಮನಿಸುವಾಗ ನಮ್ಮ ಈ ಒಂದು ಜಗತ್ತು ಯಾವ ಧಾಟಿಗೆ ಸಾಗ್ತಾ ಇದೆ, ಒಂದು ರೀತಿಯಲ್ಲಿ ಯುದ್ಧವನ್ನೇ ಅನುಸರಿಸಬೇಕಾದಂತಹ ಅವಶ್ಯಕತೆಗೆ ಬಿದ್ದದ್ದು ಯಾಕೆ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗಬೇಕು. ಮಾತ್ರವಲ್ಲ, ಈ ಒಂದು ಅಮೇರಿಕಾ ಯಾಕಾಗಿ ಯುದ್ಧಕ್ಕೆ ಇಳಿದಿದೆ ಅಂದರೆ ತಮ್ಮ 2 ಸೈನಿಕರನ್ನು ಸಿರಿಯಾದಲ್ಲಿ ಕಳೆದುಕೊಂಡಂತಹ ಆ ಒಂದು ಪ್ರತೀಕಾರಕ್ಕಾಗಿ ಸಿರಿಯಾದ ವಾಯುನೆಲೆಗಳ ಮೇಲೆ ಅಮೇರಿಕಾ ಇವತ್ತು ಪ್ರತೀಕಾರವನ್ನು ತೀರಿಸ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸಿರಿಯಾದಲ್ಲಿ ಈ ತಿಂಗಳ ಆರಂಭದಲ್ಲಿ ನಡೆದ 2 ಅಮೇರಿಕನ್ ಸೈನಿಕರ ಹತ್ಯೆಗೆ ಪ್ರತೀಕಾರವಾಗಿ ಅಮೇರಿಕ ಶುಕ್ರವಾರ ಸಿರಿಯಾದ ಇಸ್ಲಾಮಿಕ್ ಸ್ಟೇಟ್ ಐಸಿಸ್ ತಾಣಗಳನ್ನು ಗುರಿ ಮಾಡಿ ವಾಯುದಾಳಿ ಆರಂಭಿಸಿರುವಂಥದ್ದು. ಆಪರೇಷನ್ ಹಾಕೇಯಿ ಹೆಸರಿನಲ್ಲಿ ಈ ದಾಳಿ ಆರಂಭಿಸಿದ್ದು ಹತ್ಯೆಗೆ ಕಾರಣರಾದ ಭಯೋತ್ಪಾದಕರ ಮೇಲೆ ಇದು ಅತ್ಯಂತ ಗಂಭೀರ ಪ್ರತೀಕಾರ ಅಂತ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂಥದ್ದು. ಐಸಿಸ್ ಸಿರಿಯಾದಲ್ಲಿ ಕೆಚ್ಚಿನ ಅಮೇರಿಕನ್ ರಾಷ್ಟ್ರಪ್ರೇಮಿಗಳನ್ನು ಹತ್ಯೆ ಮಾಡಿದ್ದು ಅತ್ಯಂತ ಗೌರವಯುತ ಸಮಾರಂಭದ ಮೂಲಕ ಅವರ ಪವಿತ್ರ ಆತ್ಮಗಳನ್ನು ನಾನು ಅಮೇರಿಕಾದ ನೆಲಕ್ಕೆ ನಾನು ಈ ವಾರ ಸ್ವಾಗತಿಸಿದ್ದೆ. ನಾನು ಈಗಾಗಲೇ ಭರವಸೆ ನೀಡಿದಂತೆ ಹತ್ಯೆಗೆ ಕಾರಣರಾದ ಹಂತಕ ಭಯೋತ್ಪಾದಕರ ವಿರುದ್ಧ ಗಂಭೀರ ಪ್ರತೀಕಾರವನ್ನು ಆರಂಭಿಸಿದ್ದೇನೆ ಅಂತ ಟ್ರಂಪ್ ಅವರು ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಹೇಳಿಕೊಂಡಿರುವಂಥದ್ದು. ಅಂದರೆ ತಮ್ಮ ಸೈನಿಕರನ್ನು ಕಳೆದುಕೊಂಡಿದ್ದಕ್ಕೆ ಪ್ರತೀಕಾರವಾಗಿ ಯಾರು ಅವರನ್ನು ಕೊಂದರೋ ಅವರನ್ನು ತಮ್ಮ ದೇಶಕ್ಕೆ ಎಳೆದು ತರ್ತೇನೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆ ಒಂದು ರೀತಿಯಲ್ಲಿ ಸಿರಿಯಾದ ವಾಯುನೆಲೆಗಳ ಮೇಲೆ ಇವತ್ತು ವಾಯುದಾಳಿಯನ್ನು ಮಾಡ್ತಾ ಇರುವಂಥದ್ದು ಅಮೇರಿಕಾ. ಆದರೆ ಇದು ಎಲ್ಲವೂ ಸಣ್ಣ ಪುಟ್ಟ ಯುದ್ಧಗಳು ಅಂತ ನಾವು ಅವಗಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು 4 ಕಡೆಗಳಲ್ಲಿ 4 ಯುದ್ಧಗಳು ನಡೀತಾ ಇದ್ದರೆ ಅದೊಂದು ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಮಹಾಯುದ್ಧದ ಸೂಚನೆಯನ್ನು ಕೊಡುವಂತಹ ರೀತಿಗಳು. ಸೊ ಇದನ್ನೇ ಎಲಾನ್ ಮಸ್ಕ್ ಅವರು ಮೊನ್ನೆ ಒಂದು ರೀತಿಯಲ್ಲಿ ಎಚ್ಚರಿಸುವಂತಹ ರೀತಿಯಲ್ಲಿ ಹೇಳಿರುವಂಥದ್ದು. ಕನಿಷ್ಠ ಅಂದರೂ 10-15 ವರ್ಷಗಳ ನಡುವೆ 3ನೇ ಮಹಾಯುದ್ಧ ನಡೀಲಿಕ್ಕಿದೆ ಅನ್ನುವಂತಹ ದೊಡ್ಡ ವಾರ್ತೆಯನ್ನು ಅವರು ಹೊರಗಡೆ ಹಾಕಿದರು. ಇವೆಲ್ಲದಕ್ಕೂ ಒಂದು ರೀತಿಯಲ್ಲಿ ಸಮೀಪಿಸುವಂತಹ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ವಿಶ್ವದ ದೊಡ್ಡಣ್ಣ ಎನಿಸಿಕೊಳ್ಳುವಂತಹ ಅಮೇರಿಕಾ ಇವತ್ತು ಯುದ್ಧಕ್ಕೆ ಇಳಿದಿದೆ ಅಂದರೆ ಇದು ಮುಂದಿನ ದಿವಸಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಎನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.